ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನನ್ನೆಲ್ಲ ಕುಟುಂಬದ ಸದಸ್ಯರಿಗೂ ಕೂಡ ನಾನು ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ಪರಿಚಯ MV ಮಂಜುನಾಥ್ ಅಂತ ಕರ್ನಾಟಕ ಮಹಾಜನಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಬೇರೆ ವೇದಿಕೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರ್ತೀವಿ. ಆದ್ರೆ ನನ್ನ ಜನ, ನನ್ನ ಕುಟುಂಬದ ಸದಸ್ಯರ ಜೊತೆ ನಿಂತು 4 ಮಾತು ಮಾತಾಡೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ 1-2 ಮಾತುಗಳನ್ನ ನನಗಿಲ್ಲಿ ಮಾತನಾಡಕ್ಕೆ ಅವಕಾಶ ಕೊಡೋದಕ್ಕೆ ಮೊದಲನೇದಾಗಿ ಧನ್ಯವಾದ ಹೇಳುತ್ತಾ, ರಾಜ್ಯದಲ್ಲಿ ಹಲವಾರು ಸಂಘಟನೆಗಳಿದಾವೆ. ಅದು ಯಾವುದೇ ಜಾತಿ ಪರ ಆಗಿದ್ರು, ಧರ್ಮದ ಪರ ಆಗಿದ್ರು ಕೂಡ, ರೈತ ಪರ ಆಗಿದ್ರು ಕೂಡ ಒಂದು ಸಂಘಟನೆ ಇವತ್ತು ನಾವು ಅದನ್ನ ಅಧಿಕೃತವಾಗಿ ಕಾನೂನುಬದ್ಧವಾಗಿ ರಿಜಿಸ್ಟರ್ ಮಾಡಿ ಹೋರಾಟಗಾರರು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಇಲಾಖೆಗಳಿಗೆ ಭೇಟಿ ಕೊಟ್ಟು ಧೈರ್ಯವಾಗಿ ನಮಗೆ ದಕ್ಕಬೇಕಾದಂತ ಸೌಲಭ್ಯಗಳನ್ನ ನೇರವಾಗಿ ಹೇರು ಧ್ವನಿಯಲ್ಲಿ ಕೇಳುವಂತ ಅವಕಾಶವನ್ನ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಒಂದು ಹಕ್ಕನ್ನ ಪಡೆದಂತ ಹಲವಾರು ಸಂಘಟನೆಗಳಲ್ಲ, ಅದು ಯಾವುದೇ ಕನ್ನಡ ಪರ ಸಂಘಟನೆ ಆಗಿರ್ಬೋದು, ಯಾವುದೇ ಧರ್ಮದ ಪರ ಸಂಘಟನೆ ಆಗಿರ್ಬೋದು ಕೂಡ ಅವರ ಒಂದು ಬ್ಯಾನರ್ ಅಲ್ಲಿ ನಮ್ಮ ಬಾಬಾ ಸಾಹೇಬರ ಫೋಟೋವನ್ನ ಹಲವಾರು ಸಂಘಟನೆ ಹೋರಾಟಗಾರರು ಹಾಕಿರೋದಿಲ್ಲ. ಬಾಬಾ ಸಾಹೇಬ್ರ ಬಗ್ಗೆ ನಾವು ಕೂತ್ಕೊಂಡ್ರೆ ಮಾತಾಡ್ಕೊಂಡ್ರೆ ಸಾಲೋದಿಲ್ಲ, ಸಮಾಜಕ್ಕೆ ತಿಳಿಸುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಿದೆ. ಅದೇ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಅನ್ಯಾಯ ಆದಾಗ, ಯಾವುದೇ ಒಂದು ಸಮುದಾಯಕ್ಕೆ ನೋವಾದಾಗ, ತೊಂದರೆ ಆದಾಗ ಬಾಬಾ ಸಾಹೇಬ್ರ ಫೋಟೋ ಇಟ್ಕೊಂಡು ಧರಣಿ ಮಾಡ್ತಾರೆ. ಬೇರೆ ಕಾರ್ಯಕ್ರಮಗಳಲ್ಲಾಗ್ಲಿ, ಇವತ್ತೊಂದು ದಿವಸ ಇಲ್ಲಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಬಾಬಾ ಸಾಹೇಬರು ಯಾವುದೇ ಜಾತಿ ಧರ್ಮಕ್ಕೆ, ಒಂದೇ ಜಾತಿಗೆ ಸೀಮಿತ ಆದಂತ ನಾಯಕರಲ್ಲ, ಅವರು ವಿಶ್ವ ನಾಯಕರು. ಪ್ರತಿಯೊಬ್ಬ ಜೀವರಾಶಿಗೆ ಕೂಡ ಸ್ವತಂತ್ರವನ್ನ ಕಲ್ಪಿಸಿಕೊಟ್ಟಂತ ಮಹಾನುಭಾವರು. ಕಾರ್ಯಕ್ರಮಕ್ಕೆ ಎಲ್ಲಾ ಸಮುದಾಯದವರು ಕೂಡ ಆಗಮಿಸಬೇಕಿತ್ತು. ಹಾಗಾಗಿ ನಾನು ಎಲ್ಲ ಕನ್ನಡ ಪರ ಸಂಘಟನೆಗಳಲ್ಲಿ ವಿನಂತಿ ಇಟ್ಕೊಳ್ಳೋದೇನೆಂದ್ರೆ, ದಯಮಾಡಿ ತಾವು ಯಾರು ಕೊಟ್ಟಂತ ಅವಕಾಶಗಳನ್ನ, ಯಾರು ಕೊಟ್ಟಂತ ಅಧಿಕಾರವನ್ನ ನೀವು ಪಡ್ಕೊಂಡು ಇವತ್ತು ಹೋರಾಟಗಳನ್ನ ಮಾಡ್ತಾ ಇದ್ದೀರಿ. ಆ ಮೊದಲನೇ ಸ್ಥಾನದಲ್ಲಿರುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೀವು ಮರೆತು ಹೋರಾಟವನ್ನ ಮಾಡ್ತಾ ಇದ್ದೀರಿ. ನೀವು ಎಷ್ಟೇ ಹೋರಾಟಗಳು ಮಾಡಿದ್ರು ಕೂಡ, ನೀವೆಷ್ಟು ಜನ ಸೇರಿಸಿದ್ರು ಕೂಡ, ಲಕ್ಷಾಂತರ ಜನ ಜಾಥಾ ಹೊರಟರು ಕೂಡ, ನೀವು ಬಾಬಾ ಸಾಹೇಬರು ಬರೆದಿರೋಂಥ ಸಂವಿಧಾನದ ಅಡಿಲೇ ನ್ಯಾಯ ಪಡಿಬೇಕು. ತಾವೆಲ್ಲ ನೀವು ಅರ್ಥ ಮಾಡ್ಕೋಬೇಕಂತೆಲ್ಲ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಇವತ್ತು ಅಂಬೇಡ್ಕರ್ ಸಂಘಟನೆಗಳು ಸಾವಿರಾರು ಸಂಘಟನೆ ಇರಬಹುದು, ಒಂದೊಂದು ಸಂಸ್ಥೆಯಲ್ಲಿ 100 ಜನ 200 ಜನ ಇರಬಹುದು. ಒಂದಲ್ಲ ಒಂದು ದಿವಸ ಇಡೀ ನಮ್ಮ ದೇಶದಲ್ಲಿರುವಂತ ಕರ್ನಾಟಕ ಹಾಗೂ ನಮ್ಮ ಭಾರತ ದೇಶದಲ್ಲಿರುವಂತ ಪ್ರತಿಯೊಂದು ಸಂಘಟನೆಯವರು ಕೂಡ ಒಂದೆಡೆ ಸೇರುವಂತ ಸಮಯ ಬರುತ್ತೆ. ಜನ ಎಚ್ಚೆತ್ತುಕೊಳ್ತಾ ಇದ್ದಾರೆ, ಕಾನೂನನ್ನ ತಿಳ್ಕೊಳ್ತಾ ಇದ್ದಾರೆ. ಆ ಒಂದು ಭಾಗದಲ್ಲಿ ಯಾವ ಸಮಸ್ಯೆ ಆದ್ರೂ ಕೂಡ ಮೊದಲನೇ ಹೆಜ್ಜೆ ಬಾಬಾ ಸಾಹೇಬ್ ಅನುಯಾಯಿಗಳಾಗಿರ್ತಾರೆ. ಯಾವುದೇ ಕಚೇರಿಗಳಲ್ಲಿರ್ಬೋದು, ಯಾವುದೇ ಸಂಸ್ಥೆಯಲ್ಲಿರ್ಬೋದು, ಅನ್ಯಾಯವಾದಾಗ, ಜನಕ್ಕೆ ತೊಂದರೆ ಆದಾಗ ಅಲ್ಲಿ ಯಾರೋ ಒಬ್ಬ ನಾಯಕ ಬಾಬಾ ಸಾಹೇಬ್ ಅನುಯಾಯಿಗಳಲ್ಲಿ ಮೊದಲನೇ ಹೆಜ್ಜೆಯಾಗಿ ನಿಂತ್ಕೊಂಡಿರ್ತಾರೆ. ಅದರಲ್ಲಿ ನಾನು ಒಬ್ಬ. ಹಲವಾರು ಸಂಘಟನೆಗಳಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ, ಸುಮಾರು ಕೇಸಸ್ ಹಾಕ್ಸ್ಕೊಂಡಿದ್ದೀವಿ. ಕನ್ನಡ ಪರ ಸಂಘಟನೆಯಲ್ಲಿರ್ಬೋದು, ಕಾವೇರಿ ವಿಚಾರದಲ್ಲಿರ್ಬೋದು, ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿ ಮುಂಚೂಣಿಯಲ್ಲಿದ್ರು ಕೂಡ ನಾನೊಬ್ಬ ದಲಿತ ಸಮುದಾಯಕ್ಕೆ ಸೇರಿದವನಾಗಿದ್ರಿಂದ ನಮ್ಮನ್ನ ಒಂದು ಜಾತಿಗೆ ಸೀಮಿತ ಮಾಡ್ತಾರೆ. ಎಷ್ಟು ದೊಡ್ಡ ಮಟ್ಟ ಹೋರಾಟ ಮಾಡಿದ್ರು ಕೂಡ ನಮ್ಮನ್ನ ಒಂದು ಜಾತಿ ಸಮುದಾಯಕ್ಕೆ ಮಾಡೋ ಒಂದು ಹೋಲಿಕೆ ಮಾಡೋಂಥದ್ದು. ನಮ್ಮ ಕಾರುಗಳ ಮೇಲೆ ನಮ್ಮ ಮನೆ ದೇವರಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕೊಂಡ್ರೆ ಅವ್ರನ್ನ ಒಂದು ಸಮುದಾಯಕ್ಕೆ ಸೀಮಿತ ಮಾಡೋದು. ನಮ್ಮ ಅಭಿಮಾನದಲ್ಲಿ ನಾವಿವತ್ತು ಏನು ಸೂಟು ಬೂಟ್ ಹಾಕೊಂಡು ಇವತ್ತಿಲ್ಲಿ ವೇದಿಕೆ ಮೇಲೆ ನಿಂತು ಗರ್ಜನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಬಾಬಾ ಸಾಹೇಬ್ರ ಒಂದು ಫೋಟೋವನ್ನು ನಮ್ಮ ಕಾರ್ ಮೇಲೆ ಹಾಕೊಂಡ್ರೆ ನಮ್ಮನ್ನು ಜಾತಿಗೆ ಸೀಮಿತ ಮಾಡ್ತಾರೆ. ಅದೇ ಜಾತಿ ಸೀಮಿತವಾಗಿ ಮೀಸಲಾತಿಯಲ್ಲಿ ರಾಜಕಾರಣಕ್ಕೆ ಹೋದಂತ ನಮ್ಮ ಸಮುದಾಯದವರು ಕೂಡ
ಬೇರೆ ಬೇರೆ ಅವರವರ ಮೇಲಧಿಕಾರಿಗಳು ಅಥವಾ ಮೇಲುದ್ದೆಯಲ್ಲಿರುವಂತ ರಾಜಕಾರಣಿಗಳಿಗೆ ಗುಲಾಮಗಿರಿ ಮಾಡ್ತಾರೆ. ನಾವು ಎಲ್ಲಿಂದ ಬಂದಿದ್ದೀವಿ, ನಮ್ಮ ಕರ್ತವ್ಯಗಳೇನು, ನಮ್ಮ ಸಮುದಾಯಕ್ಕೆ ನಾವು ಏನು ಮಾಡಬೇಕು. ಒಂದು ವೋಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದೆ, ಮೀಸಲಾತಿ ಅಡಿಯಲ್ಲಿ ಬಾಬಾ ಸಾಹೇಬರು ಕೊಟ್ಟಿರೋ ಭಿಕ್ಷೆಯಲ್ಲಿ ಅಧಿಕಾರವನ್ನು ಪಡೆದಂತ ನಮ್ಮದೇ ಸಮುದಾಯದ ನಾಯಕರು ಇವತ್ತು ಅವರವರ ಮೇಲಿನ ಅಧಿಕಾರದಲ್ಲಿರುವಂತಹ ಬೂಟ್ ನೆಕ್ಕೋದ ಕೆಲಸ ಅಂತ ನಮ್ಮದೇ ಅಧಿಕಾರಿಗಳು, ನಮ್ಮದೇ ಸಮುದಾಯದ ನಾಯಕರು ಮಾಡ್ತಾ ಇದ್ದಾರೆ ಇವತ್ತು. ಇದು ತುಂಬಾ ಬೇಸರದ ವಿಚಾರ, ತಮ್ಮ ಗಮನಕ್ಕೆ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಹಲವಾರು ಕಡೆ ನಾವು ಹೋದಾಗ ಅಲ್ಲಿ ನಮ್ಮ ಗಮನಕ್ಕೆ ಬರುತ್ತೆ, ಇದು ತುಂಬಾ ಬೇಜಾರಾಗುತ್ತೆ. ಆದ್ರೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಸಮುದಾಯದ ನಾಯಕರು ಎಚ್ಚೆತ್ತುಕೊಂಡು, ನಮ್ಮ ಹಿರಿಯರು ಹಲವಾರು ಕಾರ್ಯಕ್ರಮಗಳಲ್ಲಿ, ನಮ್ಮ ಬಂತೇಜಿಗಳು ಒಂದು ಸಣ್ಣ ಕಾರ್ಯಕ್ರಮ ಆಗಲಿ, ಏನೇ ಒಂದು ವಿಚಾರ ಆದ್ರೂ ಕೂಡ ಅವರ ಗಮನಕ್ಕೆ ತಂದ್ರೆ ಒಂದು ದೊಡ್ಡಸ್ತಿಕೆ ದೊಡ್ಡತನದಲ್ಲಿ ಕೂತ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಮತ್ತಷ್ಟು ಜನ ತುಂಬಾ ಹಿರಿಯರಿದ್ದಾರೆ, ಎಲ್ಲರೂ ಕೂಡ ನಮ್ಮನ್ನ ಮುಂದೆ ನಡೆಸ್ತಾರೆ. ಅದೇ ರೀತಿಯಾಗಿ ಈ ಒಂದು ಭಾರತೀಯ ಸಮತಾ ಸೈನಿಕ ದಳ ಒಂದು ಹೆಣ್ಣು ಮಗು, ಒಂದು ನಮ್ಮ ಸಹೋದರಿ ಸಾವಿತ್ರಮ್ಮನವರು ಹಲವಾರು ಕಾರ್ಯಕ್ರಮಗಳನ್ನ ತಾಲೂಕಿನಾದ್ಯಂತ, ರಾಜ್ಯಾದ್ಯಂತ ನಮ್ಮ ಜೊತೆ ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ನೊಂದಂತ ಹೃದಯಗಳಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ತಾರೆ. ಹಲವಾರು ಕಾರ್ಯಕ್ರಮಗಳಲ್ಲಿ ಮೊದಲನೇ ಹೆಜ್ಜೆಯಾಗಿ ಈ ತಾಲೂಕಿನಲ್ಲಿ ಎಷ್ಟು ಸಂಘಟನೆ ಇದೆ ಅಷ್ಟು ಸಂಘಟನೆಗಳನ್ನ ವಿಶ್ವಾಸಕ್ಕೆ ತಗೊಂಡು ಯಾರೇ ಕೂಡ ಅವರು ಕೂಡ ನಮ್ಮ ಸಂಘಟನೆಯಲ್ಲಿ ಸದಸ್ಯ ರೀತಿಯಾಗಿ ನಮ್ಮ ಜೊತೆ ಬಂದು ಕೆಲಸ ಮಾಡ್ತಾರೆ. ಅವರ ಜೊತೆ ನಮ್ಮ ತಾಲೂಕಿನ ಜನ ಸಂಪೂರ್ಣ ಯಾವುದೇ ಸಂಘಟನೆಯಲ್ಲಿದ್ರು ಕೂಡ, ಯಾವುದೇ ಪಕ್ಷದಲ್ಲಿದ್ರು ಕೂಡ ಅವರು ತಗೊಳ್ಳುವಂತಹ ನಿರ್ಧಾರಗಳು ಜನಪರವಾಗಿರ್ತವೆ, ಕಾನೂನುಬದ್ಧವಾಗಿರ್ತವೆ. ಅಂತವರನ್ನ ಗುರುತಿಸಿ ಇಡೀ ನಮ್ಮ ಸಮುದಾಯ ಎಲ್ಲಾ ಸಂಘಟನೆಯವರು ಕೂಡ ಅವ್ರ ಜೊತೆಯಲ್ಲಿ ಕೈ ಜೋಡಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಹಲವಾರು ಸಂಘಟನೆಗಳು ನಾವು ನೋಡಿದ್ದೀವಿ, ಒಂದೊಂದು ಸಂಘಟನೆ ಉದ್ದೇಶಗಳು ಒಂದೊಂದು ರೀತಿ ಇರ್ತದೆ. ನಿಸ್ವಾರ್ಥದಿಂದ ಇವತ್ತಿಗೂ ಕೂಡ ಬಾಡಿಗೆ ಮನೆಯಲ್ಲಿ ಜೀವನ ಮಾಡುವಂತ ನಮ್ಮ ಹೋರಾಟಗಾರರು ಎಷ್ಟೋ ಜನ ನಮ್ಮ ದೇಶದಲ್ಲಿದ್ದಾರೆ. ಆದ್ರೆ ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ನಮ್ಮನಿಂದ ಏನಾದ್ರೂ ಸಾಮಾನ್ಯ ಜನಕ್ಕೆ ನೊಂದಂತವರಿಗೆ ನ್ಯಾಯ ಕೊಡ್ಸಕ್ ಆಗುತ್ತೆ ಅನ್ನುವಂತ ಉದ್ದೇಶದಲ್ಲಿ ಹಲವಾರು ಹೋರಾಟಗಾರರಿದ್ದಾರೆ. ಅಂತ ಹೋರಾಟಗಾರರೆಲ್ಲ ಒಂದೆಡೆ ಸೇರಿ ನಾವೆಲ್ಲ ಒಗ್ಗೂಡಿಸಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂಘಟನೆ, ನಮ್ಮ ಸಮುದಾಯ ರಾಜ್ಯವನ್ನ ಉದ್ಧಾರ ಮಾಡೋದಕ್ಕಿಂತ ಮುಂಚೆ ನಮ್ಮದೇ ಸಮುದಾಯದಲ್ಲಿ ಎಷ್ಟೋ ಜನ ಪ್ರಾಮಾಣಿಕ ವ್ಯಕ್ತಿಗಳು ಹೋರಾಟಗಳನ್ನು ಮಾಡಿ ಮೂಲೆ ಗುಂಪಾಗಿದ್ದಾರೆ. ಅಂತವ್ರನ್ನ ಗುರುತಿಸಿ ನಮ್ಮ ಜೊತೆಯಲ್ಲಿ ಅವರ ಅನುಭವವನ್ನ ಸೇರಿಸಿ ನಾವು ತಗೊಂಡು ಮುಂದೆ ಹೋಗೋಣ. ಈ ಒಂದು ಸಮತಾ ಸೈನಿಕ ದಳ, ಭಾರತೀಯ ಸಮತಾ ಸೈನಿಕ ದಳ ಏನಿದೆ, ಇವತ್ತು ನೂತನ ಒಂದು ಕಚೇರಿ ಉದ್ಘಾಟನೆ ಆಗ್ತಾ ಇದೆ. ಈಗಾಗಲೇ ಇವರು ರಾಜ್ಯಾದ್ಯಂತ ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದ್ರು ಕೂಡ ಕಚೇರಿ ಮಾಡೋದಕ್ಕೆ ಈ ಒಂದು ಸಮಯ ಬರಬೇಕಾಗಿತ್ತು. ಇವತ್ತು ಏನು ನಂದಗೂಡಿಲಿ ಈ ಒಂದು ಸಂಸ್ಥೆಯ ಒಂದು ಕಚೇರಿ ಏನು ಉದ್ಘಾಟನೆ ಆಗ್ತಾ ಇದೆ, ಇದು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿ ತಾಲೂಕಿನಲ್ಲೂ ಕೂಡ ಈ ಒಂದು ಸಂಘಟನೆಯ ಕಚೇರಿಗಳನ್ನ ತೆರೆಯುವಂತ ಶಕ್ತಿ ಆ ಬಾಬಾ ಸಾಹೇಬ್ರು ಅವ್ರಿಗೆ ಕೊಡ್ಲಿ ಅಂತ ಹೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಬೆಳಿಗ್ಗೆ ಪೂಜೆದಲ್ಲಿ ಇದ್ರಿ. ಜೀವನದಲ್ಲಿ ನಾವು ಏನು ಮಾಡಬೇಕು, ನಾವು ಏನು ಮಾಡಿದ್ರೆ ನಮ್ಮಲ್ಲಿ ಸುಖ, ಸಂತೋಷ, ಆರೋಗ್ಯ ಸಿಗುವಂಥದ್ದು. ಬುದ್ಧರು ಹೇಳ್ತಾರೆ, ಆರೋಗ್ಯ ಪರಮಂಗ್ಲಾಭ ಸಂತುಷ್ಟಿ ಪರಮಂಗ್ಧನಂ ವಿಶಸ್ಸ ಪರಮಂಜ್ಞಾತಿ ನಿಬ್ಬಾನಂ ಪರಮಂಗ್ ಸುಖ. ಆರೋಗ್ಯವೇ ಪರಮ ಲಾಭ. ಜೀವನದಲ್ಲಿ ಆರೋಗ್ಯವೇ ಪರಮ ಲಾಭ. ಸಂತುಷ್ಟಿ ಪರಮಂಗ್ಧನ, ಸಂತೃಪ್ತಿ ಏನು ಸಿಗುತ್ತೆ ಅದರ ತೃಪ್ತಿ ಪಡುವಂಥದ್ದು. ಅತಿ ಆಸೆಯನ್ನು ಪಡಬಾರ್ದು. ಏನಿದೆ ಅದನ್ನು ಮನೇಲಿ ಏನು ಅಡುಗೆ ಇದೆ ಅದು ಮಾತ್ರ ಊಟ ಮಾಡಿ ಇದು ಮಾಡಬೇಕು. ಜಾಸ್ತಿ ಆಸೆ ಪಟ್ಟರೆ ಏನಾಗುತ್ತೆ ಹೇಳಿ, ದುಃಖಕ್ಕೆ ಮೂಲ ಆಗ್ತೀರ. ಭಗವಂತರು ಹೇಳಿದ್ದಾರೆ, ಆಸೆ ಹಿ ದುಃಖಕ್ಕೆ ಮೂಲ. ಅದಕ್ಕೆ ಭಗವಾನ್ ಬುದ್ಧರು ಈ ಗಾಥೆಯನ್ನು ಹೇಳ್ತಾರೆ, ಆರೋಗ್ಯ ಪರಮಂಗ್ಲಾಭ ಸಂತುಷ್ಟಿ ಪರಮಂಗ್ಧನ ವಿಶಸ್ಸ ಪರಮಜ್ಞಾತಿ. ಜ್ಞಾತಿ ಅಂದರೆ ಯಾರು ಹೇಳಿ, ಸಂಬಂಧಗಳು, ಸಂಬಂಧಿಕರು. ವಿಶ್ವಾಸ ಇಡಬೇಕು, ಒಬ್ರಿಗೊಬ್ರಿಗೆ ವಿಶ್ವಾಸ ಇಡುವಂಥದ್ದು. ಆರೋಗ್ಯ ಪರಮಂಗ್ಲಾಭ ಸಂತುಷ್ಟಿ ಪರಮಂಗ್ಧನ ವಿಶಸ್ಸ ಪರಮಜ್ಞಾತಿ ನಿಬ್ಬಾನಂ ಪರಮಂಗ್ ಸುಖ. ನಿಬ್ಬಾನವೇ ಪರಮ. ನಿಬ್ಬಾನ ಅಂದ್ರೇನು? ಹುಟ್ಟು ಸಾವನ್ನ ಗೆಲ್ಲುವುದೇ ಪರಮ ಸುಖ.
ಮತ್ತೆ ಹುಟ್ಟಬಾರ್ದು ಮತ್ತೆ ಸಾಯಬಾರ್ದು ಅಂದರೆ ನಾವು ಆ ಜ್ಞಾನವನ್ನು ಪಡಿಬೇಕು. ಈ ಇಡೀ ಪ್ರಪಂಚದಲ್ಲಿ ಹುಟ್ಟು ಸಾವನ್ನು ಗೆದ್ದಿರೋರು ಯಾರು ಇದ್ರೆ ಭಗವಾನ್ ಬುದ್ಧರು. ಮತ್ತು ಭಗವಾನ್ ಬುದ್ಧರು ಅವರು ಗೆದ್ದು ಇನ್ನು ತುಂಬ ಜನಕ್ಕೆ ಮಾರ್ಗದಾತರಾಗಿದ್ದಾರೆ. ಬಂತಿಜಿಗಳಿಗೆ, ಉಪಾಸಕರುಗಳಿಗೆ, ದೊಡ್ಡ ದೊಡ್ಡ ಮೇಧಾವಿಗಳಿಗೆ. ಇವತ್ತಿನ ದಿವಸ ನೀವು ಅಶೋಕ ಮಹಾರಾಜ ಕೇಳಿರ್ಬೋದಲ್ಲ. ಅಶೋಕ ಮಹಾರಾಜ ಎಲ್ಲರಿಗೂ ಗೊತ್ತಾ? ಎಷ್ಟು ಜನ ಗೊತ್ತು? ಕೈ ಎತ್ತಿ. ಅಶೋಕ ಮಹಾರಾಜ, ಓಕೆ. ಅಶೋಕ ಮಹಾರಾಜರು ಯುದ್ಧಕ್ಕೆ ಹೋಗ್ತಾರೆ. ಯುದ್ಧದಲ್ಲಿ ಪ್ರತಿಯೊಬ್ಬರನ್ನ ಕೊಲ್ತಾರೆ. ಕೊಂದು ಹೋಗುವಾಗ ಒಬ್ರು ಗುರುಗಳು ಬಂತೇಜಿಯವರು ಸಿಗ್ತಾರೆ. ಧ್ಯಾನ ಮಾಡಿಕೊಂಡು ಒಂದು ಕಡೆ ಕೂತಿರ್ತಾರೆ. ಇಷ್ಟೊಂದು ಶಾಂತಿಯಾಗಿದ್ದಾರಲ್ಲ, ನಾನು ಯುದ್ಧ ಮಾಡಿ ಬಂದೆ, ಮತ್ತೆ ಇನ್ನೊಂದು ಯುದ್ಧಕ್ಕೆ ನಾನು ರೆಡಿ ಆಗಬೇಕು ಅಂತ ಇವರು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಬಂತೇಜಿಯವರು ಸೈಲೆಂಟಾಗಿ ಕೂತಿದ್ರು. ನಗು ಮುಖ ಇರುತ್ತೆ, ಸ್ಮೈಲ್ ಇರುತ್ತೆ, ನಗು ಮುಖ ಇರುತ್ತೆ, ಕೂತಿರ್ತಾರೆ. ಆಗ ಹೇಳ್ತಾರೆ, ಇಷ್ಟೊಂದು ಶಾಂತವಾಗಿ ಹೆಂಗೆ ಕೂತಿದ್ದೀರಾ? ಇಷ್ಟೊಂದು ನೆಮ್ಮದಿಯಾಗಿ ಹೇಗೆ ಕೂತಿದ್ದೀರಾ? ನಂಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಯಾಕಂದ್ರೆ ಯುದ್ಧ ಮಾಡ್ತಿದ್ರಲ್ಲ, ನೆಮ್ಮದಿ ಇಲ್ಲ, ಶಾಂತಿ. ನೆಮ್ಮದಿ ಶಾಂತಿಯಲ್ಲಿ ಸಿಗುತ್ತೆ. ಬಂತೇಜಿ ಹೇಳ್ತಾರೆ, ಪ್ರತಿಯೊಂದು ಮನುಷ್ಯ ಭೂಮಿ ಮೇಲೆ ಶಾಶ್ವತವಾಗಿಲ್ಲ. ವಸ್ತುಗಳಾಗಲಿ ಮನುಷ್ಯರಾಗಲಿ ಯಾವುದು ಶಾಶ್ವತವಾಗಿಲ್ಲ. ಶಾಶ್ವತವಾಗಿದೆಯಾ? ಯಾವುದರ ಶಾಶ್ವತವಾಗಿದೆಯಾ? ಭೂಮಿಯಲ್ಲಿ ಯಾರು ಕೂಡ ಶಾಶ್ವತವಾಗಿಲ್ಲ. ಒಂದಲ್ಲ ಒಂದು ದಿವಸ ಹೊರಟೋಗ್ತೀವಿ. ನಾನು ಅದನ್ನ ಯಾಕೆ ಚಿಂತೆ ಮಾಡಲಿ ಅಂತ ಗುರುಗಳು ಹೇಳ್ತಾರೆ. ಗುರುಗಳು ಹೇಳಿದ ತಕ್ಷಣ ಅವ್ರಿಗೆ ಒಂದು ಪ್ಲಾಸ್ ಆಗುತ್ತೆ. ಓ, ಕರೆಕ್ಟ್ ಅಲ್ವಾ, ಈ ಜೀವನನೇ ನಮಗೆ ಒಳ್ಳೆಯ ಮಾರ್ಗನ ತೋರಿಸ್ಬೋದು. ಆದರೆ ಈ ಒಳ್ಳೆಯ ಮಾರ್ಗ ಬಿಟ್ಟು ನಾವು ಕೆಟ್ಟ ಮಾರ್ಗದಲ್ಲಿ, ನಾವು ಇನ್ನೊಬ್ರು ಹತ್ಯೆ ಮಾಡುವಂಥ ಮಾರ್ಗದಲ್ಲಿ ನಾವು ಹಿಡಿದಿದ್ದೀವಿ. ರಾಜರಾಗಿದ್ರು ಕೂಡ, ಚಕ್ರವರ್ತಿ ಮಹಾರಾಜ ಅವರು ರಾಜರು ಅಂದರೆ ಒಂದು ದೇಶಕ್ಕೆ ಮಾತ್ರ. ಚಕ್ರವರ್ತಿ ರಾಜರು ಅಂದರೆ ಏನು ಗೊತ್ತಾ? ಆ ಎಷ್ಟು ದೇಶದಲ್ಲಿ ಎಷ್ಟು ರಾಜಗಳಿರ್ತಾರೆ ಅವ್ರಿಗೆಲ್ಲ ದೊಡ್ಡವರು ಚಕ್ರವರ್ತಿ ಮಹಾರಾಜ. ಹಾಗ ಇದನ್ನು ಯೋಚನೆ ಮಾಡಿ ಗುರುಗಳಿಗೆ ವಂದನೆ ಮಾಡಿ, ಏನು ನಿಮ್ಮ ಜ್ಞಾನ ಏನು ಸ್ವಲ್ಪ ಹೇಳ್ಕೊಡಿ ಅಂತ ಹೇಳ್ತಾರೆ. ಬಂತೇಜಿಯವರು ಪಂಚಶೀಲವನ್ನು ಕೊಡ್ತಾರೆ. ಪ್ರಾಣ ಹತ್ಯೆ ಮಾಡಬೇಡಿ, ಮಾಡಿಸ್ಬೇಡಿ, ಸುಳ್ಳು ಹೇಳಬೇಡಿ, ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಡಿ, ಕಳ್ತನ ಮಾಡಬೇಡಿ, ಹೆಂಡ ಸರ ಬೀಡಿ ಸಿಗರೇಟ್ ಸೇದಬೇಡಿ, ಕೆಟ್ಟ ಮಾತು ಕೆಟ್ಟ ವ್ಯವಹಾರ ಮಾಡಬೇಡಿ. ಈ 5 ತತ್ವಗಳನ್ನು ಬಂತೇಜಿಗಳು ಅಶೋಕ ಮಹಾರಾಜಗೆ ಹೇಳಿದಾಗ, ಇದು ಒಳ್ಳೆಯ ಮಾರ್ಗ. ನಾನು ರಾಜನಾಗಿದ್ದು ಕೂಡ ಜ್ಞಾನವಂತನು ಮತ್ತೆ ಶೀಲವಂತನಾಗ್ಬೋದು. ಯೋಚನೆ ಮಾಡಿ ಶೀಲವನ್ನು ಸ್ವೀಕಾರ ಮಾಡಿ ಅವರು ಇವತ್ತಿನ ದಿವಸ ಹಿಸ್ಟ್ರಿಯಲ್ಲಿ ಇದೆಯಲ್ಲ, 84,000 ಬುದ್ಧ ವಿಹಾರ ಮಾಡಿದ್ದಾರೆ ಇಡೀ ದೇಶದಲ್ಲಿ, ಇಂಡಿಯಾದಲ್ಲಿ. ಭಾರತದಲ್ಲಿ 84,000 ಬುದ್ಧ ವಿಹಾರ ಮಾಡಿದ್ದಾರೆ. ಇವತ್ತಿನ ದಿವಸ ನೀವು ನೋಡಿರ್ಬೋದು, ತಿರುಪತಿ ಆಗಲಿ ಮತ್ತೆ ತುಂಬ ವಿಹಾರಗಳು ನೋಡಿರ್ಬೋದು, ಧರ್ಮಸ್ಥಳ, ಇವೆಲ್ಲ ಕೂಡ ಬುದ್ಧ ವಿಹಾರಗಳು. ನಿಮಗೆ ಹಳೆಯ ಕಾಲದ್ದು ಹಿಸ್ಟ್ರಿಯನ್ನು ಓದಿದ್ರೆ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾವು ತಿಳ್ಕೊಳ್ಬೇಕು ಅಂದರೆ ಬುದ್ಧ, ಧಮ್ಮ, ಸಂಘ, ಇಲ್ಲಿ ಮೂಢನಂಬಿಕೆಗೆ ಜಾಗ ಇಲ್ಲ. ಮೂಢನಂಬಿಕೆ ಅಂದರೆ ಯಾವುದು? ಇಲ್ಲದೆ ಇರುವುದನ್ನು ಕಲ್ಪನೆ ಮಾಡುವಂಥದ್ದು. ಇದನ್ನ ಸಂಪೂರ್ಣ ಬಿಟ್ಬಿಡ್ಬೇಕು. ಯಾಕಂದ್ರೆ ಕಣ್ಣಿಗೆ ಯಾರು ಕಾಣಿಸ್ತಾರೆ? ತಂದೆ ತಾಯಿ ಕಾಣಿಸ್ತಾರಲ್ವಾ? ತಂದೆ ತಾಯಿ ಕಾಣಿಸ್ತಾರಲ್ವಾ? ಅದು ನಿಜ. ನಿಜವಾಗೂ ತಂದೆ ತಾಯಿ ಇದ್ದಾರೆ ಅಂದ್ರೆ ನಿಜ, ಅದು ನಿಜ ರೂಪ. ನಾವು ಕಲ್ಪನೆಗಳು ಮಾಡಿಕೊಂಡ್ರೆ ಅದು ಅಜ್ಞಾನ ಅಂತ ಹೇಳ್ತಾರೆ. ನಾವು ನಮಗೆ ಅವ್ರದ್ದು ಒಳ್ಳೇದು ಮಾಡ್ತಾರೆ, ಇವರು ಒಳ್ಳೇದು ಮಾಡ್ತಾರೆ ಅಂದರೆ ಕಲ್ಪನೆ, ಅಜ್ಞಾನ. ನೀವೇ ದುಡಿಬೇಕು. ಅಡುಗೆ ಮಾಡ್ತಿರಲ್ಲ, ಹೆಣ್ಮಕ್ಳು ಎಲ್ಲ ಇದ್ದಾರೆ, ಅಡುಗೆ ಎಲ್ಲ ಮಾಡ್ತಿರಲ್ಲ, ಸ್ಟವ್ ಮೇಲೆ ಅಕ್ಕಿ ಇಡಿ, ನೀರಿಡಿ, ಅಕ್ಕಿ ಇಡಿ, ಸ್ಟವ್ ಹಚ್ತೇನೆ ಇರಿ, ಬಂದು ಮಾಡಿ, ಯಾರು ಮಾಡಲಿ ಅಂತ ಆಗುತ್ತಾ? ಸ್ಟವ್ ಹಚ್ತೇನೆ ಅಕ್ಕಿ ಇಟ್ರೆ ಆಗುತ್ತಾ? ಯಾರು ಮಾಡ್ಬೇಕು ಅದನ್ನ? ಸ್ಟವ್ ಯಾರು ಹಚ್ಬೇಕು? ನೀವೇ ಹಚ್ಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು, ನಿಮಗೇ ನೀವೇ ಬೆಳಕು, ನಿಮಗೇ ನೀವೇ ದಾರಿದೀಪ. ಯಾವ ಜ್ಞಾನವನ್ನು ನೀವು ಮನಸ್ಸಿನಲ್ಲಿ ಸುಖ, ಸಂತೋಷ, ಆರೋಗ್ಯವಂತರ ಇರುವಂಥ ಮಾರ್ಗವನ್ನು 5 ತತ್ವಗಳಲ್ಲಿ ಸಂಪೂರ್ಣವಾಗಿ ಅಳವಡಿಸ್ಕೊಂಡ್ರೆ ನಮಗೆ ಸುಖ, ಸಂತೋಷ, ನೆಮ್ಮದಿ ಅನ್ನೋದು ಬರುವಂಥದ್ದು. ಯಾವ ವ್ಯಕ್ತಿ ತುಂಬ ಯೋಚನೆಗಳು ಮಾಡ್ತಾರೆ, ಕೆಟ್ಟ ಯೋಚನೆ, ಕೆಟ್ಟ ಭಾವನೆಗಳು ಮಾಡ್ಕೊಳ್ತಾರೆ, ಅವ್ರಿಗೆ ಯಾವಾಗಲೂ ಕಾಯಿಲೆ ಬರ್ತಾ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ತುಂಬ ಜನ ಕಾಯಿಲೆದಲ್ಲೇ ಇರ್ತಾರೆ. ಯಾಕೆ ಇರ್ತಾರೆ?
ಅವರಲ್ಲಿ ಸ್ಥಿರವಾದ ಜ್ಞಾನ ಇಲ್ಲ. ಜ್ಞಾನ ಬೇಕಲ್ಲ, ಅಜ್ಞಾನದಲ್ಲಿದ್ರೆ ಏನು ಪ್ರಯೋಜನ ಇಲ್ಲ, ಜ್ಞಾನದಿಂದ ಇರಬೇಕು. ಜೀವನದಲ್ಲಿ ಯಾವುದೇ ಇರಲಿ ಅಹಂಕಾರ, ದುರಹಂಕಾರ ಮತ್ತು ಕೆಟ್ಟ ಭಾವನೆಗಳು ಇರಬಾರ್ದು. ಎಷ್ಟೇ ದೊಡ್ಡವರಾಗಲಿ, ಎಷ್ಟೇ ಚಿಕ್ಕವರಾಗಲಿ, ಅವ್ರಿಗೆ ಯಾವಾಗಲೂ ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕು, ಪ್ರೀತಿ ವಿಶ್ವಾಸದಿಂದ ನೋಡುವಂಥದ್ದು. ಈಗ ನಿಮ್ಮ ಮನೆಗೆ ಹೋಗ್ತೀರಾ, ಪ್ರತಿಯೊಬ್ಬರು ಮನೆಗೆ ಯಾರಾದ್ರೂ ನೆಂಟರು ಬರ್ತಾರಲ್ಲ, ಫಸ್ಟ್ ನೀವು ಏನು ಮಾಡ್ತೀರಾ ಹೇಳಿ ನೋಡೋಣ? ಏನು ಮಾಡ್ತೀರಾ? ಬರ್ತಾರಲ್ಲ, ಏನು ಮಾಡ್ತೀರಾ? ಬರೀ ಹೇಳ್ತಾರೆ, ಕೊಡಲ್ಲ. ಮತ್ತೆ ಕೊಡಬೇಕು. ಇದು ಮೊಟ್ಟ ಮೊದಲ ಹೆಜ್ಜೆ. ಭೂಮಿಯಲ್ಲಿ ಹುಟ್ಟಿದ ನಂತರ ಒಬ್ಬ ಮನುಷ್ಯ ಪ್ರತಿಯೊಬ್ಬರು ಪ್ರೀತಿ ಮಾಡೋದು ಯಾವುದು ಅಂದರೆ ಫಸ್ಟ್ ನೀರು ಕೊಡಬೇಕು, ನಂತರ ಯೋಗಕ್ಷೇಮವನ್ನು ವಿಚಾರಿಸ್ಬೇಕು. ಅವ್ರು ಕೆಟ್ಟವರಾಗಲಿ ಒಳ್ಳೆಯವರಾಗಲಿ ನಿಮ್ಮ ಮನೆ ಬಾಗಿಲಿಗೆ ಬಂದ್ಬಿಟ್ರಾ, ಅವ್ರಿಗೆ ಒಂದು ಲೋಟ ನೀರು ಕೊಟ್ಟು ಒಳ್ಳೇದಾಗಲಿಯಪ್ಪ ಹೋಗಿದ್ದು ಬನ್ನಿ ಅಂತ ಹೇಳುವಂಥದ್ದು. ಯಾಕಂದರೆ ಇದು ಮೊಟ್ಟ ಮೊದಲ ಹೆಜ್ಜೆ. ಎರಡನೇ ಹೆಜ್ಜೆ ಏನು ಗೊತ್ತಾ? ಭಗವಾನ್ ಬುದ್ಧರ ವಿಗ್ರಹ ನೋಡಿದಿರಾ? ಫೋಟೋಗಳು ನೋಡಿದಿರಾ? ನಿಮ್ಮ ಮನೇಲಿ ಇದೆಯಾ? ಅಲ್ಲಿ ದೀಪ ಹಚ್ಚಿಲ್ಲ. ನೀವು ಬರೀ ಫೋಟೋಗಳು ಮಾತ್ರ ಇಟ್ಕೊಂಡಿದ್ದೀರಾ, ದೀಪ ಹಚ್ಚಿಲ್ಲ. ನಿಮ್ಮ ಮನಸ್ಸಿಗೂ ದೀಪ ಬೇಕಲ್ಲ, ಬೆಳಕು ಬೇಕಲ್ಲ. ನಿಮ್ಮ ಮನೆತನಗೂ ಬೆಳಕು ಬೇಕು, ನಿಮ್ಮ ಮಕ್ಕಳು ಎಲ್ಲರೂ ಕೂಡ ಸುಖ ಸಂತೋಷ ಇರಬೇಕು ಅಂದರೆ ದೀಪ ಹಚ್ಚಿ ವಂದನೆಗಳು ಮಾಡಿ. ಇವತ್ತು ನೀವು ವಂದನೆಗಳು ಮಾಡೋ ಕಾಯ ವಾಚ ಮನಸ್ಸು ಮಾಡಿದ್ರಲ್ಲ, ಇದ್ರ 3 ಸತಿ ನೀವು ಮಾಡ್ಕೊಂಡು ಹೋದ್ರೆ ಯಾವತ್ತು ಬೆನ್ನು ಯಾವತ್ತು ಬರಲ್ಲ. ದೇಶದಲ್ಲಿ ಏನಿವತ್ತು 140 ಕೋಟಿ ಜನಸಂಖ್ಯೆ ಇದೀವಿ ನಾವು. ನಮ್ಮ ಒಬ್ಬನ ಜೀವನ ಬದಲಾಗಬೇಕು ಅಂದ್ರೆ ನಾನೇ ಕಷ್ಟಪಡಬೇಕು. ಅಂಥ ಸನ್ನಿವೇಶದಲ್ಲಿ ಇದ್ರೂ ಕೂಡ 1891 ಈಗಾಗಲೇ ಸಾಹೇಬ್ರು ಹೇಳಿದ್ರು, ವೇದಿಕೆ ಮೇಲೆ ಇರ್ತಕ್ಕಂಥವ್ರು, 1891 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಟ್ಟರು. ಅದಕ್ಕಿಂತ ಮುಂಚೆ ತರ್ತಗತ ಗೌತಮ ಬುದ್ಧರು ಇದ್ರು. ಅವರು ನಮ್ಮ ಹಿರಿಯರ ಕಷ್ಟ ಕಾರ್ಪಣ್ಯಗಳನ್ನು ನೋಡಿ ಈ ಜನಾಂಗಕ್ಕೆ ಒಂದು ಮುಕ್ತಿಯನ್ನು ತೋರಿಸ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ತನ್ನ 3 ಮಕ್ಕಳನ್ನ ಕಳ್ಕೊಂಡು, ತನ್ನ ಹೆಂಡತಿಗೂ ಸರಿಯಾಗಿ ಆರೈಕೆ ಮಾಡೋಕ್ಕಾಗದೆ ಹೆಂಡತಿನೂ ಕಳ್ಕೊಂಡು, ತನ್ನ ಆರೋಗ್ಯವನ್ನು ಸರಿಯಾಗಿ ಗಮನಿಸ್ಕೊಳ್ಳೋಕ್ಕಾಗದೆ ತನ್ನ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಿಕೊಂಡು ಭಾರತಕ್ಕೆ ಒಂದು ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟೋಗಿದ್ದಾರೆ. ನಾವು ಅವ್ರ ತ್ಯಾಗವನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ಎಷ್ಟೋ ಜನಕ್ಕೆ ನನಗೆ ಬೇಕಾಗಿಲ್ಲ. ಯಾಕೆಂದ್ರೆ ಅದು ನನ್ನ ಕಷ್ಟ ಅಲ್ಲ, ಅಂಬೇಡ್ಕರ್ ಅವ್ರ ಕಷ್ಟನ ನಮ್ಮ ಕಷ್ಟ ಅಂತ ನಾವು ಅಂದ್ಕೊಂಡಿಲ್ಲ. ಅದಕ್ಕೆ ನಮ್ಗೆ ಇವತ್ತು ಅರ್ಥ ಆಗಿಲ್ಲ. ಅವ್ರು ಯಾರಿಗೋಸ್ಕರ ತನ್ನ 3 ಮಕ್ಕಳನ್ನ ಕಳ್ಕೊಂಡ್ರು, ಯಾರಿಗೋಸ್ಕರ ತನ್ನ ಹೆಂಡತಿಯನ್ನ ಕಳ್ಕೊಂಡ್ರು, ಯಾರಿಗೋಸ್ಕರ ತನ್ನ ಆರೋಗ್ಯವನ್ನ ಕೆಡಿಸ್ಕೊಂಡು 65ನೇ ವರ್ಷಕ್ಕೆ ಅವ್ರು ಸಾಯ್ತಾರೆ. ಈ ಕಷ್ಟಗಳು ನಮಗೆ ಅರ್ಥ ಆಗದೆ ಇದ್ರೆ ಅಂಬೇಡ್ಕರ್ ಅವರ ಆದರ್ಶಗಳು ನಮ್ಗೆ ಗೊತ್ತಾಗೋದಿಲ್ಲ. ನೀವು ಅನ್ಕೋಬಹುದು ಅಂಬೇಡ್ಕರ್ ಅವ್ರಿಗೆ ತಲೆ ಕೆಟ್ಟೋಗಿತ್ತು, ಅವ್ರಿಗೇನೋ ಅನ್ಸಿತ್ತು, ಅವ್ರಿಗೇನೋ ಮಾಡ್ಬೇಕಾಗಿತ್ತು, ಮಾಡೋಕ್ಕೇನೋ ಕೆಲಸ ಇರಲ್ಲ, ಮಾಡ್ಬಿಟ್ಟು ಹೋದ್ರು ಅಂತ ನೀವು ಅನ್ಕೊಂಡಿರ್ಬೋದು. ಅದು ಹಂಗಲ್ಲ. ನಾವೇನಾದ್ರೂ ಇವತ್ತು ಇಲ್ಲಿ 4 ಜನ ವೇದಿಕೆ ಮೇಲೆ ಕೂತ್ಕೊಂಡಿದ್ದೀವಿ, ಅದನ್ನ ನೋಡೋಕ್ಕೆ ನೀವೊಂದು 10 ಜನ ನಮ್ಮ ಎದುರುಗಡೆ ಕೂತ್ಕೊಂಡಿದ್ದೀರಿ. ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇವತ್ತು ಎಲ್ಲರಂತೆ ನಾವು ಒಂದೊಂದು ಗ್ರಾಮಗಳಲ್ಲಿ ಒಂದೊಂದು ಮನೆ ಕಟ್ಕೊಂಡು ಕನಿಷ್ಠ ಪಕ್ಷ ಒಂದು ಮೊಬೈಲ್ಗಳು, ಒಂದು ಗಾಡಿನ ಇಟ್ಕೊಂಡಿದ್ದೀವಿ ಅನ್ನೋದಕ್ಕೆ ಕಾರಣಕರ್ತರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ನನಗೆ ಇವತ್ತೊಂದು ಕೆಲಸ ಸಿಕ್ಕಿದೆ, ನಾನು 4 ಜನದ ಜೊತೆ ಸರಿ ಸಮಾನವಾಗಿ ನಿಂತ್ಕೊಂಡು ಮಾತಾಡಬೇಕಾದ್ರೆ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ದೇ ಇದ್ರೆ, ಅವರು ತಿಳಿಸ್ಕೊಟ್ಟಿರ್ತಕ್ಕಂಥ ವಿಚಾರಗಳು ನಮ್ಮ ತಲೆಗೆ ಹೋಗದೇ ಇದ್ರೆ ನಮ್ಮ ಜೀವನದಲ್ಲಿ ಯಾವ ಬದಲಾವಣೆನೂ ಆಗೋದಿಲ್ಲ. ಅವಾಗಲೂ ನಾವು ಕಾಯ್ತಾ ಇರ್ತೀವಿ ಯಾರೋ ಬಂದು ನಮ್ಮ ಜೀವನನ ಉದ್ಧಾರ ಮಾಡಲಿ ಅಂತ. ಬೇಕಾ? ಯಾಕೆ ನಮಗೆ ಕೈ ಕಾಲು ಕಣ್ಣು ಕಿವಿ ಮೂಗು ಏನೂ ಇಲ್ವಾ? ಪ್ರಶ್ನೆ ಮಾಡ್ಕೊಳ್ಳಿ. ನಮಗೆ ಕೈ ಕಾಲು ಕಣ್ಣು ಮೂಗು ಸರಿಯಾಗಿದ್ದಾವೆ ಅಂದರೆ ಕೆಲಸ ಮಾಡ್ರಿ. ಬೇರೆಯವ್ರಿಗೋಸ್ಕರ ಕಾಯ್ತಾ ಕೂತ್ಕೋಬೇಡ್ರಿ ಯಾರು. ನನ್ನ ಜೀವನನ ಇನ್ಯಾರೋ ಬಂದು ಬದಲಾವಣೆ ಮಾಡ್ತಾರೆ ಅಂತ. ಅಂಬೇಡ್ಕರ್ ಅವ್ರು ಹೇಳಿರೋದು ಅದನ್ನೇ, ಎಲ್ಲರೂ ಸ್ವಾಭಿಮಾನಿಗಳಾಗಿ. ಸ್ವಾಭಿಮಾನಿಗಳಂದ್ರೆ ಏನು ಅರ್ಥ? ತನ್ನ ಜೀವನಕ್ಕೆ ಅಗತ್ಯವಾಗಿ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ತಾನೇ ಸ್ವತಃ ತನ್ನ ಸಂಪಾದನೆ ಮೂಲಕ ಗಳಿಸೋದು ಅಂತ ಸ್ವಾಭಿಮಾನ ಅಂದರೆ. ಯಾರ್ದೋ ಮನೆ ಮುಂದೆ ಹೋಗಿ, ಯಾವುದೋ ಕಚೇರಿ ಮುಂದೆ ಹೋಗಿ, ಯಾವುದೋ ಸಂಘಟನೆಗಳ ಮುಂದೆ ಹೋಗಿ ಅಥವಾ ಇನ್ನೊಬ್ಬರ ಮುಂದೆ ಹೋಗಿ ನನಗೆ ಅದು ಕೊಡು, ನನಗೆ ಇದು ಕೊಡು ಅಂತ ಕೇಳೋದಲ್ಲ ಸ್ವಾಭಿಮಾನ ಅಂದರೆ. ಸ್ವಾಭಿಮಾನ ಅಂದರೆ ಪ್ರತಿಯೊಬ್ಬರು ತಮ್ಮ ಜೀವನಕ್ಕೆ ಬೇಕಾದಂಥ ಅಗತ್ಯತೆಗಳನ್ನು ತಾವೇ ಸ್ವಂತ ಪ್ರಯತ್ನದಿಂದ ಗಳಿಸುವಂಥದ್ದು. ಅರ್ಥ ಆಗ್ತದೆ ನಿಮ್ಗೆ?
ಜನರೇ ಅರ್ಥ ಆಗ್ತಾ ಇದೆ ನಾವು ಹೇಳ್ತಿರೋದು? ಅರ್ಥ ಆಗ್ತದೆ ಇಲ್ವಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಕಾಲ ಹೀಗೆ ಇರೋದಿಲ್ಲ. ಕಾಲ ತುಂಬಾ ಏನು ವೇಗವಾಗಿ ಬದಲಾವಣೆ ಆಗ್ತಾ ಇದೆ. ಆ ಕಾಲಕ್ಕೆ ತಕ್ಕಂತೆ ನಾವು ಬದಲಾವಣೆ ಆಗದೆ ಇದ್ರೆ ನಮ್ಮ ಜೀವನ ಬಹಳ ಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ, ಆಯ್ತಲ್ವಾ? ನೀವು ಓದ್ರಿ ಅಷ್ಟು ಮಾತ್ರ ಹೇಳಬಲ್ಲೆ. ಯಾಕೆಂದ್ರೆ ಅಂಬೇಡ್ಕರ್ ಓದೇ ಕೂಡ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಭಗವಾನ್ ಬುದ್ಧರು ಹಲವಾರು ಸಂಶೋಧನೆಗಳನ್ನ ಮಾಡಿ ವಿಚಾರಗಳನ್ನ ಜಗತ್ತನ್ನ ತಿಳ್ಕೊಂಡ ಮೇಲೆ ಅವ್ರಿಗೆ ಜ್ಞಾನೋದಯ ಆಗಿದೆ. ಜ್ಞಾನೋದಯ ಸುಮ್ಮನೆ ಆಗಿಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸುಮ್ಮನೆ ವಿದ್ಯೆ ಗಳಿಸಿಲ್ಲ. ಒಂದು ಉದ್ದೇಶ ಇತ್ತು ಅವ್ರಿಗೆ, ನಮ್ಮನ್ನೆಲ್ಲ ಉದ್ಧಾರ ಮಾಡಬೇಕು ಅಂತ. ಆ ಉದ್ದೇಶ ಇಟ್ಕೊಂಡು ಅಂಬೇಡ್ಕರ್ ಅವರು ಸಂವಿಧಾನ ಬರ್ಕೊಟ್ಟಿದ್ದಾರೆ. ಆ ಅವರ ತ್ಯಾಗವನ್ನು ನಾವು ಸಫಲಗೊಳಿಸಬೇಕು ಅಂದರೆ ನಾವು ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಂಡ್ಕೋಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮಹಿಳಾ ಮಣಿಗಳು ಭಾರತೀಯ ಸಮತಾ ಸೈನಿಕ ದಳವನ್ನು ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀವಿ. ಅದ್ರ ಜೊತೆಗೆ ಅವರು ಒಂದು ಒಳ್ಳೆಯ ಉದ್ದೇಶನ ಇಟ್ಕೊಳ್ಳಿ, ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಆದರ್ಶಗಳನ್ನ ಪಾಲನೆ ಮಾಡ್ತಾ ಯಾರ್ಯಾರು ನೊಂದವರು ಈ ಸಮಾಜದಲ್ಲಿದ್ದಾರೆ ಅವ್ರಿಗೆಲ್ಲ ಪ್ರತಿನಿಧಿಗಳಾಗಿ ಅವ್ರ ಸಮಸ್ಯೆಗಳಿಗೆ ಇವರು ವಾಯ್ಸ್ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರಿಗೆ ಒಳ್ಳೇದಾಗಲಿ, ಶತಮಾನಗಳನ್ನ ಪೂರೈಸಲಿ ಅವ್ರ ಸಂಘಟನೆಗಳು ಅಂತ ಹೇಳ್ತಾ ಇಲ್ಲಿಗೆ ಕರೆದು ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್.